ಪಿರಿಯಾಪಟ್ಟಣದ ಶ್ರೀ ಕನ್ನಂಬಾಡಿ ಅಮ್ಮನವರ ದೇವಾಲಯದ ಬಳಿ ತಾಲೂಕು ಘಟಕದ ಅಧ್ಯಕ್ಷ ಚಪ್ರದಹಳ್ಳಿ ಅಜಿತ್ ರವರು ಆಯೋಜಿಸಿದ ರೈತರ ಕುಂದುಕೊರತೆ ನಿವಾರಣಾ ಹಾಗೂ ಸಮಾಲೋಚನೆ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸೈನಿಕರು ದೇಶವನ್ನು ಕಾಪಾಡಿದರೆ ದೇಶದ ಒಳಗೆ ರೈತರು ದೇಶವನ್ನು ಕಾಪಾಡುತ್ತಿದ್ದಾರೆ ಅಂತ ಹಸಿರು ಸೇನೆ ಯುವ ರಾಜ್ಯ ಅಧ್ಯಕ್ಷರಾದ ಡಿ ವಿನೋದ್ ಕುಮಾರ್ ಗೌಡ್ರವರು ಹೇಳಿದರು. ದೇಶದ ಬೆನ್ನೆಲುಬು ಆಗಿರುವ ರೈತರ ಕೆಲಸಗಳಿಗೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ವಿನಾಕಾರಣ ಅಲೆದಾಡಿಸಿ ಲಂಚಕ್ಕೆ ಬೇಡಿಕೆ ಇಡುವ ಅಧಿಕಾರಿಗಳನ್ನು ಜೈಲಿಗೆ ಕಟ್ಟುವ ಕೆಲಸವನ್ನು ರೈತ ಸಂಘಟನೆಗಳು ಮಾಡಬೇಕು ಅಂತ ಹಸಿರು ಸೇನೆ ರಾಜ್ಯ ರೈತ ಸಂಘ ಅಧ್ಯಕ್ಷರಾಗಿರುವ ಅರಳಾಪುರ ಮಂಜೇಗೌಡರು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಿರಸ್ತದಾರರಾದ ಶಕೀಲಾ ಬಾನು, ಮುನಿಯಪ್ಪ, ರಾಜ್ಯ ಘಟಕದ ಗೌರವ ಅಧ್ಯಕ್ಷ ಸಂಪತ್ ಕುಮಾರ್, ಯುವ ಘಟಕದ ರಾಜ್ಯಾಧ್ಯಕ್ಷ ವಿನೋದ್ ಕುಮಾರ್ ಗೌಡ, ಉಪಾಧ್ಯಕ್ಷ ಸೋಮಶೇಖರ್, ರಾಜ್ಯ ಸಂಚಾಲಕ ಮಾವಳ್ಳಿಪುರ ಧನರಾಜ್, ರಾಜ್ಯ ಕಾರ್ಯದರ್ಶಿ ನಂಜುಂಡಪ್ಪ, ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾಧ್ಯಕ್ಷ ಮುದ್ದೇಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಉಪಾಧ್ಯಕ್ಷ ಲೋಕೇಶ್, ಹೋಬಳಿ ಘಟಕದ ಅಧ್ಯಕ್ಷರಾದ ಲೋಕೇಶ್, ರಾಜಗೌಡ, ಬಸವರಾಜ್, ಶ್ರೀನಿವಾಸ್, ಗುರುಮೂರ್ತಿ ಮತ್ತು ಸಂಘದ ವಿವಿಧ ಘಟಕಗಳ ಪದಾಧಿಕಾರಿಗಳಾದ ನಾಗೇಶ್, ಹೆಗ್ಗಂದೂರು, ಲಿಂಗರಾಜು, ಜಯಲಕ್ಷ್ಮಿ, ಮಾರಮ್ಮ, ದೇವೇಗೌಡ, ಆದರ್ಶ್ ಅರಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ, ಹಸಿರುವಳೆ ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ, ಅನ್ನ ನೀಡಿದಳು ನೀರ ಕೊಟ್ಟವಳು ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ. ನಮ್ಮ ಎಲ್ಲ ರೈತರು ನೋಡಿ ಅಲ್ಲಿಂದ ನಾವು ಪಾದಯಾತ್ರೆ ಆ ಕಡೆಯಿಂದ ಬಂದ್ವಿ. ಸುಮ್ಮನೆ ನೋಡ್ಕೊಂಡು ಏನಪ್ಪ ಇವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ರೈತರ ಸಂಘದವರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿ ಇಷ್ಟೆಲ್ಲ ಕುಂದುಕೊರತೆ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು, ನಾವು ಏನು ಕೇಳಬೇಕು ಅಂತ ತಿಳುವಳಿಕೆ ಸ್ವಲ್ಪ ತಿಳ್ಕೋಬೇಕು. ಏನು ಮಾಡಬೇಕು, ನಮ್ಗೆ ಏನಾದರೂ ಕಷ್ಟ ಸುಖ ಇದೆಯಾ, ಏನು ಕೇಳಬೇಕು ಅಂತ ಹೇಳ್ಬಿಟ್ಟು ಲ್ಯಾಂಡ್ಗಳು ಸಿಗ್ತಾ ಇದೆ, ಖರಾಬ್ ಲ್ಯಾಂಡ್ಗಳು ಅಂಥವೆಲ್ಲ ಹುಡುಕಿಸಿ ಹೋಗ್ತಾ ಇದ್ದಾರೆ. ನಿಮ್ಮ ಊರಿಗೆ ಬರ್ತಾ ಇದ್ದೀವಿ, ಇವತ್ತು ನಿಮ್ಮ ಶಾಸಕರು ನಿಮ್ಮ ಕಷ್ಟ ಸುಖ ನೋಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಅಲ್ಲಿ ಎಲ್ಲಿ ಲ್ಯಾಂಡ್ ಸಿಗ್ತದೆ, ಯಾಕೆ ಸಿಗ್ತದೆ ಅಂತೇಳಿ ಎಲ್ಲ ಕಡೆನೂ ಹೊಡ್ತಾ ಇದ್ದಾರೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಕನಕಪುರ ಕ್ಷೇತ್ರದಲ್ಲಿ, ಅದರಲ್ಲೂ ಬೆಂಗಳೂರು ದಕ್ಷಿಣ ಭಾಗ ಅಂತ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ ಪ್ರತಿ ದಿವಸ ಮೀಟಿಂಗಲ್ಲಿ ನೋಡ್ತಾ ಇದ್ದಾರೆ. ಈಗೆಲ್ಲ ಹಸಿರು ಸೇನೆ ಇವತ್ತು ನಿಮ್ಮ ತಾಲೂಕು ಕಾಲಿಟ್ಟಾಗಿದೆ. ನಮ್ಮ ಅಜಿತ್ ಅವರು ಇದ್ದಾರೆ ಇಲ್ಲಿ. ನೀವು ಏನನ್ನ ಆ ಥರ ಮಾಡಿದ್ದೀರಿ ಅಂತಂದ್ರೆ ನಿಮ್ಗೆಲ್ಲ ಪಟ್ಟಿ ಹಿಡ್ಕೊಂಡು ಕೆಲಸ ಮಾಡ್ತೀವಿ. ನಿಮ್ಮನ್ನು ಮುಂದಕ್ಕೆ ಬಿಡಲ್ಲ. ಏನಾದರೂ ಮಾಡಂಗಿದ್ರೆ ಫೀಲ್ಡ್ಗೆ ಕೆಲಸ ಮಾಡಿ ಕರೆಕ್ಟಾಗಿ ಮಾತಾಡಿ ರಿಪೋರ್ಟ್ ಮಾಡ್ಬೇಕು. ಆಮೇಲೆ ಖಾತೆಗಳು, ಪೂರ್ತಿ ಖಾತೆ ಮಾಡ್ಬೇಕಾದ್ರೆ ನಿಮ್ಗೇನು ಕಾಸು ಕೊಡ್ಬೇಕೇನ್ರಿ? ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ, ಒಂದೆಲ್ಲ ದಾಖಲಾತಿಗಳು ಕೊಡ್ತಾರೆ. ಅದಾದ್ಮೇಲೆ ಇಲ್ಲ ಎಂಟ್ರಿ ಬರಬೇಕು, ಇಲ್ಲ ಮಗನ್ ಬರಬೇಕು ಅಂತ ಒಂದು ತೀರ್ಮಾನ ಆಗ್ತದೆ. ಮಕ್ಕಳು ಎಲ್ಲ ಒಂದು ಅಫಿಡವಿಟ್ ಕೊಡ್ತಾರೆ, ಸೈನ್ ಹಾಕಿ ಕೊಟ್ಟಿರ್ತೀವಿ ಅಂತ ಖಾತೆ ಮಾಡಿ ಅಂತೇಳಿ. ಅದು ಕೂಡ ನೀವು ಮಾಡಕ್ ಆಗಲ್ಲ ಅಂತಂದ್ರೆ ಈ ವರ್ಷಗಟ್ಟಲೆ ಆಗ್ತದೆ. ದುರಸ್ತಿಗಳು ಇವತ್ತು ಏನಿದಾವೆ ಮಾಡ್ತಾ ಇಲ್ಲ, ದುಡ್ಡು ಕೊಟ್ಟು ದುರಸ್ತಿ ಮಾಡ್ತಾ ಇದ್ದಾರೆ. ದುರಸ್ತಿ ಪೋಡಿ ಸಪರೇಟ್ ಮಾಡ್ತಕ್ಕಂಥದ್ದು ದುಡ್ಡು ಕೊಟ್ಟು ಹಂಗೆ ಮಾಡ್ತಾ ಇದ್ರು. ಅದೆಲ್ಲ ಆಗ್ಬಾರ್ದು. ಮುಂದೆ ಏನೋ ಈ ತಾಲೂಕಿನಲ್ಲಿ ಆಯ್ತು ಅಂತಂದ್ರೆ ಉಗ್ರವಾದ ಹೋರಾಟನ ಹಮ್ಮಿಕೊಳ್ತೀವಿ. ರೈತರಿಗೆ ನನ್ನ ಅಕ್ಕ, ನನ್ನ ತಮ್ಮ, ನನ್ನ ಅಣ್ಣ, ನಮ್ಮ ಅವ್ವ, ನಮ್ಮ ಅಜ್ಜ, ರೈತರಿಗೆ ಏನೋ ಈ ತಾಲೂಕಿನಲ್ಲಿ ಏನೇನು ಆಯ್ತು ಅಂತಂದ್ರೆ ರೈತ ಸಂಘ ನಿಂತ್ಕೊಂಡು ಅಜಿತ್ ಮುಖಾಂತರ ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರ ಅರಳಾಪುರ ಮುಖಾಂತರ ಉಗ್ರವಾದ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ದಾತನಿಗೆ, ರೈತ ಮಹಿಳೆಯರಿಗೆ, ತಾಯಿಗೆ ಒಂದು ಸುತ್ತ ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತೇನು ಕುಂದುಕೊರತೆ ಸಭೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹೇಳಿ ನಮ್ಮ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ರು. ಅಜಿತ್ ಅವರು ಸಲಹೆಗಳನ್ನು ಕೇಳ್ತಾ ಇದ್ರು, ಫೋನ್ ಮುಖಾಂತರ ಯಾವ ರೀತಿ ಏನು ಎತ್ತ ಅಂತೇಳಿ ಆ ಸಲಹೆಗಳನ್ನು ಎಲ್ಲ ಕೊಟ್ಟಿದ್ವಿ. ಹಳ್ಳಿ ಮುಖಾಂತರ ಎಲ್ಲ ಒಂದು ಹಳ್ಳಿಗೆ ಹೋಗಿ ಪಾಂಪ್ಲೆಟ್ಗಳನ್ನು ಕೊಟ್ಟು ಜನರಿಗೆ ಮನವರಿಕೆ ಮಾಡಿ ಏನೇ ಆದ ಸಮಸ್ಯೆ ಇದ್ದರೂ ಕೂಡ ನಾವು ಇದ್ದೀವಿ, ನಾವು ಅದರ ಸಂಪೂರ್ಣವಾಗಿ ನಿಮಗೇನು ಕೆಲಸ ಆಗಬೇಕು ಅದನ್ನು ನಾವು ಖುದ್ದಾಗಿ ನಿಂತು ನಾವು ಕೆಲಸ ಮಾಡಿಕೊಡ್ತೀವಿ ಅಂಥೇಳಿ ಮನವರಿಕೆ ಮಾಡಿ ಎಲ್ಲರಿಗೂ ಒಂದು ಪಾಂಪ್ಲೆಟ್ ಕೊಟ್ಟು ಬನ್ನಿ. ಆಮೇಲೆ ಕಾರು ನಲ್ಲಿ ಕೂಡ ಅವರು ಮೈಕ್ ಕಟ್ಕೊಂಡು
ಒಂದೊಂದು ಹಳ್ಳಿಗೆ ಹೋದಾಗ ಕೂಡ ಅವರು ನನಗೊಂದು ಅಪ್ಡೇಟ್ ಮಾಡ್ಕೊಂತ ಬಂದರು. ಒಂದು ಹಳ್ಳಿಗೆ ಹೋದಾಗ ಕೂಡ ಹಳ್ಳಿಗೆ ಹೋಗಿದ್ದೀನಿ ಅಂತೀವಿ. ಹಾಗೆ ಆ ಹಳ್ಳಿಗೆ ಹೋದಾಗ ಜನ ಬರಲಿಲ್ಲ ಅಂದ್ರೆ ಇನ್ನೊಂದು ಏನಂದ್ರೆ ಹಳ್ಳಿ ದೇವಸ್ಥಾನ ಅಂದ್ಬಿಟ್ಟು ಒಂದು ಪಟಾಕಿ ಹೊಡೆದ್ಬಿಡ್ತು. ಪಟಾಕಿ ಹೊಡೆದು ಜನಗಳನ್ನ ಏನೋ ಒಂದು ಆಗ್ತಾ ಇದೆ ಅಂತೇಳಿ ಒಂದು ಆಕರ್ಷಣೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈ ರೀತಿ ರೈತರು ಪಟಾಕಿ ಹೊಡಿಸ್ಕೊಂಡು ಅಟೆನ್ಷನ್ ತಗೋಬೇಕಾಗಿದ್ದೇನಿಲ್ಲ. ಅವರು ನಾನು ಒಬ್ಬ ರೈತ, ನಾನೊಬ್ಬ ದೇಶಕ್ಕೆ ಅನ್ನ ಕೊಡೋನು, ನನ್ನ ಒಂದು ನೋವು, ನನ್ನ ಕಷ್ಟ, ನನ್ನ ಕಾರ್ಪಣ್ಯಗಳಿಗೆ ನನ್ನನ್ನು ಸಂಘಟನೆ ಕೇಳಕ್ ಬಂದಿದಾರಲ್ಲ ಅಂತ ಹೇಳಿ ಬಂದು ಅದನ್ನು ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಈ ಬರಕ್ಕೆ ತಯಾರಿದ್ದಾರೆ ನಮ್ಮ ರೈತರು, ಬರಕ್ಕೆ ತಯಾರಿದ್ದಾರೆ. ಇದರಲ್ಲ ಈ ಮೂರು ಕಳ್ಳರಿದಾರಲ್ಲ ಕೇಳಿಗಳು JDS ಓಪನ್ ಆಗಿ ಹೇಳ್ತೀವಿ, ನನಗೇನು ಭಯ ಇಲ್ಲ. JDS, ಕಾಂಗ್ರೆಸ್, BJP 5 ಜನ ಇರ್ತಾರ ಆ ಹಳ್ಳಿಯಲ್ಲಿ ಕಾರ್ಯಕರ್ತರು. ಆ 5 ಕಮಿಷನ್ ಏಜೆಂಟ್ ಇದ್ದಂಗೆ ಅವರು 5 ಜನ ಏನ್ ಮಾಡ್ತಾರೆ, ಇಂಗಿಸ್ಕೊಂಡ್ಬಿಟ್ಟಿರ್ತಾರೆ. ನಂದೊಂದು JDS ಗುಂಪು, ನಂದು ಕಾಂಗ್ರೆಸ್ ಗುಂಪು, ನಂದು BJP ಗುಂಪು ಅಂತ ಹೇಳಿ. ಆವಾಗ BJP ಗುಂಪು ರೆಡಿಯಾಗಿ ಬ್ಯಾಗ್ ಹಿಡ್ಕೊಂಡು ಅಪ್ಲಿಕೇಶನ್ ತತ್ತಾ ಇದ್ದಂಗೆನ BJP ಕ್ಯಾಂಡಿಡೇಟು ಏನ್ ಹೇಳ್ತಾರೆ, ನೀನ್ ಹೋಗ್ಬೇಡ, ನೀನ್ ಹೋದ್ರೆ ನಿನ್ಗೆ ಅಲ್ಲೇನು ಸಿಗೋದಿಲ್ಲ, ನೀನ್ ಹೋದ್ರೆ ಇದಾಗ್ತದಪ್ಪ, ಮುಂದೆ ನಿನ್ ಕಷ್ಟ ಆಗ್ಬಿಡ್ತದೆ, ನಮ್ಮ ಸಾಹೇಬ್ರು ಮಾಡ್ಬಿಡ್ತಾರೆ ನಿಮ್ಗೆ. ಅದೇ ಕಾಂಗ್ರೆಸ್ ನಮ್ಮದು ಅವನು ಅಡ್ಡ ಆಗ್ತಾನೆ ಗೇಟಲ್ಲಿ, ಅದೇ JDS ನಮ್ಮನ್ನು ಅವನು ಅಡ್ಡ ಆಗ್ತಾನೆ. ಯಾಕಂದ್ರೆ ಅವ್ರು ಇಷ್ಟು ದಿವಸ ಮಾಡಿದ ಕೆಲಸ, ಇಷ್ಟು ದಿವಸ MLA ಯಾರಿದ್ದಾರೆ, ಮಾಜಿ ಯಾರಿದ್ದಾರೆ, ಯಾರೇ ಏನಿದ್ರು ಕೂಡ ಅವ್ರ ಹತ್ರ ಮನೆಗೆ ಅಲಿಬೇಕು. ಅವನ ಹತ್ರ ಅಲಿತಾ ಇದ್ದಷ್ಟು ಅವನಿಗೆ ಕೀರ್ತಿ ಬರ್ತದೆ ಅಂತ ಭಾವನೆ, ಅವನು ನಿಮ್ಮನ್ನ ಹಂಗೆ ಇಡಬೇಕು ಅಂತ. ನೀವು ಮೇಲಕ್ಕೆ ಹೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಕೆಲಸ ಸಾಲ್ವ್ ಆಗೋಯ್ತು ಅಂತ ಹೇಳಿ ನಾಳೆ ನೀನು ಓಟ್ ಬೇಕಲ್ಲ, ಅವನಿಗೆ ಓಟ್ ಬೇಕಲ್ಲ, ಓಟು ಹಾಕ್ತಿರಲ್ಲ, ನಾನು ಮಾಡ್ಕೊಡ್ತೀನಿ ಅಂತಾನೆ. 5 ವರ್ಷ ತಿರುಗಿ ಅವನು ಹಾಕಲ್ಲ, ಅವನು ಕೆಲಸ ಮಾಡಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ತಳ್ತಾ ಇದ್ದಾರೆ. ಇದನ್ನ ನೀವು ಎಚ್ಚೆತ್ಕೋಬೇಕು ರೈತರು. ಇದನ್ನ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಬಿಡಿ. ನೀವು ಯಾವುದೇ ಪಕ್ಷದಲ್ಲಿರಿ, ಚಿಂತೆ ಇಲ್ಲ. ನಿಮಗೇನಾದ್ರು ಸಮಸ್ಯೆ ಬಂತು, ಏನಾಯ್ತು ಅಂದ್ರೆ ನಾವೆಲ್ಲ ರೈತರು, ನಾವು ಊರ್ನಲ್ಲಿ ಇದೀವಿ. ನಾವು ಇವತ್ತು ನಾವು ಊರ್ನಲ್ಲಿ ಬಾಳ್ತಾರ, ನಾವೆಲ್ಲ ಅಣ್ಣ ತಮ್ಮಂದ್ರು ಎಲ್ಲರೂ ಒಂದು ಅಡಿಯಲ್ಲಿ ನಾವು ಬಾಳ್ವೆ ಮಾಡೋಣ. ಮತ್ತೆ ಏನಾದ್ರು ಸಮಸ್ಯೆ ಬಂತು ಅಂತ ಎಲ್ಲ ಕೂಡೋಣ, ಎಲ್ಲರೂ ಒಂದು ಶಕ್ತಿ ಕೊಟ್ಟು ನಮ್ಮ ಕೆಲಸನ ನಾವು ಗೆಲ್ಲೋಣ. ಇವತ್ತು ಕೂಡ ಹೋರಾಟದಿಂದನೇ ಬಂದಿರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿ ಇವತ್ತು ಅವರು ಸಂಘಟನೆ ಮಾಡಿ ಸತ್ಯಾಗ್ರಹ ಹೋರಾಟಗಳನ್ನ ಮಾಡಿ ಜೈಲು ಹೋಗಿ ಸುಮ್ಮನೆ ಬಂತೇನ್ರಿ ಸ್ವತಂತ್ರ ಬಂದಿದೆಯಾ? ಸುಮ್ಮನೆ ಬಂದಿದೆ ಸ್ವತಂತ್ರ? ಎಷ್ಟು ಉಪವಾಸ ಸತ್ಯಾಗ್ರಹ ಆಗ್ಲಾದು, ಎಷ್ಟು ಬಲಿದಾನಗಳಾದ್ರು. ಯಾಕಂದ್ರೆ ನೀವು ಅದನ್ನ ನೋಡಿಲ್ಲ, ಅದನ್ನ ದಾಟ್ಕೊಂಡ್ ಬಂದ್ಬಿಟ್ಟಿದ್ರಿ. ಇವತ್ತು ನಾವು ಬರೀ ಕತೆ ಮುಖಾಂತರ ಮತ್ತೆ ಸೀರಿಯಲ್ ವಿಕಾರಗಳಲ್ಲಿ ನೋಡ್ಕೊಂತ ಇದ್ದೀರ. ಏನಂತಂದ್ರೆ ಇವತ್ತು ಅಂತ ಒಂದು ಬ್ರಿಟಿಷರ್ನ ದೇಶ ಬಿಟ್ಟು ಒಂದು ಸಂಘಟನೆ ಶಾಂತ ರೂಪದಲ್ಲಿ ಅವ್ರನ್ನ ಕಳಿಸಿದ್ರೆ ನಮ್ಗೆ ಸಂಘಟನೆಗೆ ಶಕ್ತಿ ಇದೆ ಅಂತ ಎಂತ ಒಂದು ಸಾಮ್ರಾಜ್ಯನ ಕಟ್ಟಿದ್ರು ಬ್ರಿಟಿಷರು. ನಮ್ಮನ್ನೆಲ್ಲ ಕೊಳ್ಳು ಹೋದ್ರು ಅಂತ. ಅದನ್ನ ನಮ್ಗೇನು ಫ್ರೀ ಸಿಕ್ಕಿದೆ ಅಂತ ಹಾಕ್ಬಿಟ್ಟಿದ್ರ ನೀವು. ಫ್ರೀಯಾಗಿ ಯಾವುದು ಸಿಕ್ಕಿಲ್ಲ ನಿಮಗೆ. ಈಗಾಗಲೇ ರಾಜ್ಯದಲ್ಲಿ ಇಡೀ ರಾಜ್ಯದ ಪ್ರವಾಸ ಕೈಗೊಂಡಿದ್ದೀವಿ. ಈಗ ಎಲ್ಲಿ ಕುಂದುಕೊರತೆ ಈಗೆಲ್ಲ ಮಾಡ್ತಿದ್ದಾರೆ. ಈಗ ನೀವು ನೋಡಿರ್ಬೋದು, ಈಗ ಕೇರನಾದ್ಯಂತ ಕನಕಪುರ, ಯಲಂಕ, ದೇವನಹಳ್ಳಿಯಲ್ಲಿ ಇವತ್ತು ಎಷ್ಟು ಜನ ತಹಸೀಲ್ದಾರ್ನ ಅಧಿಕಾರಿಗಳನ್ನ ಜೈಲಿಗೆ ಕೊಟ್ಟಿರೋದು ಅಂದರೆ ಇದು ಇತಿಹಾಸ ಆಗಿದೆ. ಇಲ್ಲಿನ ಪ್ರಿಯಾಪುರದಲ್ಲಿ ಒಳ್ಳೆ ಅಧಿಕಾರಿಗಳು ಇದ್ದಾರೆ. ಅಧಿಕಾರಿಗಳೆಲ್ಲ ತಿದ್ಕೋಬೇಕು, ನೀವು ಸಭೆ ಮಾಡಬೇಕು. ತಾವು ಏನು ಕುಂದು ಕೊಡ್ತಾರೆ ರೈತರನ್ನ ಕಾಯಿಸ್ಬಾರ್ದು. ರೈತರು 7 ದಿವಸದೊಳಗೆ ತಮಗೂ ಗೊತ್ತಿದೆ, ಅದನ್ನು ಮುಗಿಸ್ಬೇಕು. ಏನಿದೆ ಅದನ್ನು, ನಮಗೆ ಯಾವ ಅಧಿಕಾರಿಗಳು ಬೇಜಾರೇನಿಲ್ಲ. ಈಗ ಈ ಗೌಡ್ರು ಹೇಳಿದರು, ಒಂದು ಸ್ಕೂಲ್ಗೆ ಜಾಗ ಕೊಟ್ಟು ಆ ಜಾಗನ ಇನ್ನೂವರೆಗೂ ಅವ್ರದ್ದು ಆಗಿಲ್ಲ, ಖಾತೆ ಆಗಿಲ್ಲ. ಅದು ದೊಡ್ಡ ಅಜೆಂಡಾ ಇಲ್ಲೇ ಇದೆ. ಯಾವ್ರಿ ಗೌಡ್ರಿ ಅದು? ಎಷ್ಟು ಎಕರೆ? ನೀವು ಕೊಟ್ಟಿದ್ರಿ ಇದ? ಸಾವಿರಾರು ಮಕ್ಕಳು ಓದ್ತಾ ಇದ್ದೆ. ಸ್ವಲ್ಪ ಹುಷಾರಿ ಇದ್ದಿಲ್ಲ. ಏನ್ ಮಾಡ್ಬೇಕು ಹೇಳಿ. ಅದರಲ್ಲಿ ಒಂದು ಎಲ್ಲ ಸ್ಕೂಲು ಸ್ಯಾಂಕ್ಷನ್ ಅದು. ಇದನ್ನು ಜಾಗ ಕೊಡಿ. ನಮ್ಮ ಅಜ್ಜ ಸಂಬಂಧ ಮಾಡಿದಂತೆ ಜಾಗ ಹೊಲ ಇತ್ತಿಲ್ಲ ನಮಗೆ. ಅದು 3 ಲಕ್ಷ ಬಿಟ್ಟರೆ ಬೆಟ್ಟ ಪುಲ್ವರೆ ಕಾಣ್ತದೆ ಹಿಂಗೆ. ಅಲ್ಲೇ ಅದು ನೀವು ಕೊಟ್ಟಿದ್ದೀರಿ? ಕೊಟ್ಟಿದ್ದೀನಿ. ಅದನ್ನ ಒಳ್ಳೆ ಅಭಿವೃದ್ಧಿ ಕೆಲಸ ಆಗಬೇಕು. ಅದರಲ್ಲಿ ಸರ್ಕಾರಿ ಗೋಮಾಳದಲ್ಲಿ ನಿನ್ಗೊಂದು 6 ಎಕರೆ ಜಮೀನು ಕೊಡ್ತೀವಿ, ಎಷ್ಟು ಬೇಕಾದ್ರೂ ಮಾಡ್ಕೊ ಅಂತ ಗ್ರಾಮ ಒದ್ಕೊಡ್ತು. ಅದು ಎಲ್ಲ ನಿನಗೆ ಒಂದೇ ಹೇಳ್ತೀನಿ.
ಎಲ್ಲ ಮಿನಿಸ್ಟ್ರುಗಳು ನಿಮ್ಮಂಥ ಮಿನಿಸ್ಟ್ರುಗಳು ಅಧಿಕಾರಿಗಳೆಲ್ಲ ಬಂದರು ಇಸ್ಕೊಂಡು ಸ್ಯಾಂಕ್ಷನ್ ಆಗದೆ ಇದೊಂದು ಸ್ವಲ್ಪ ಬಿಟ್ಕೊಳ್ಳಿ ಅಂತ ಕೇಳೋದು. ಆಯಿತು ಬಿಟ್ಕೊಡ್ತೀನಿ, ನನ್ನ ಪಕ್ಕ ರೆಕಾರ್ಡ್ ಮಾಡಿ ಈ ಕಡೆಗೆ ಜಮೀನು ಕೊಡಿ, ಈ ಕಡೆಗೆ ನಾನು ಸೈನ್ ಹಾಕ್ಕೊಡ್ತೀನಿ ಗುದ್ದೆ ಪೂಜೆ ಮಾಡೋಕ್ಕೆ ಅಂದೆ. ಆಯಿತು ಅಂದರು. ಅದರಿಂದ ನನಗೆ ಸಾಗುವಳಿನೂ ಕೊಟ್ಟರು, ಖಾತೆನೂ ಮಾಡವ್ರೆ, ಪಾಣಿನೂ ಕೊಡ್ತಾ ಬರ್ತಾವೆ, ಸಾಲ ತಗೋತಾ ಇದ್ದೀನಿ. ಅರಣ್ಯ ಇಲಾಖೆಯಿಂದ ವಾಪಸ್ ತರಿಸಿ ನನಗೆ 6 ಎಕರೆ ಜಮೀನ ಮಾಡಿ ಮಂಜೂರು ಮಾಡಿ. ಎಷ್ಟು ಎಕರೆ ಮಂಜೂರಾಗಿದೆ ನಿಮಗೆ? ಈಗ ನನಗೆ 4.5 ಎಕರೆ ಕಾನೂನಾಗದೆ. ಈಗ ದುರಸ್ತಿ ಮಂಜೂರು ಮಾಡಿಕೊಡಿ ಅಂತ ಅಳತೆ ಕೊಟ್ಟಿದ್ದೆ. ಯಾರೋ ಒಬ್ರು ಇದೇ ಮೇಡಮ್ನವ್ರು ಇಲ್ಲೇ ಅವರೇ, ಇವರೇ ಸೈನ್ ಹಾಕಿದ್ರು. ಆಯ್ತು, ಈಗ ಗೊತ್ತಾಯ್ತು ಬಿಡಿ ಗೌಡ್ರೆ. ಹೇಳ್ತೀನಿ ಎರಡೇ ಮಾತು ಬುದ್ಧಿ ಬೇಜಾರು ಮಾಡಬೇಡಿ. ಈಗೇನಾಗಿದೆ, ಅಳತೆಗೆ ಬಂದರು ಅದ ತಕ್ಷಣ ಬಂದು ಒಬ್ಬ ಸರ್ವೇನು. ನಾನು ಊರಲ್ಲಿದ್ದರೆ ಅವತ್ತು ತುಂಬ ಸೀರಿಯಸ್ ಇತ್ತು, ಮೈಸೂರಲ್ಲಿದ್ದೆ. ನನ್ನ ಮಗ ಹೊಲ್ತಾರಿದ್ದ. ಈಗ ಗೌಡ್ರೆ ನನ್ಗೆ ಅರ್ಥ ಆಯ್ತು, ಬರ್ತಾಯ್ತು ಬಿಡಿ. ಬಂದ ನಮಗೆ ದುರಸ್ತಿ ಬಿಡಿ ಗೌಡ್ರೆ, ಅರ್ಥ ಆಯ್ತು. ಇಡೀ ದುರಸ್ತಿ ಸಮಸ್ಯೆ, ಇಡೀ ರಾಜ್ಯದ ದುರಸ್ತಿನ ಕಂದಾಯ ಮಂತ್ರಿ ಕೃಷ್ಣೇಗೌಡರು 3ನೇ ಮಾಡಿ ನಮ್ಮ ಜೊತೆ ಕುತ್ಕೊಂಡು ದೊಡ್ಡ ಚರ್ಚೆ ಮಾಡಿದ್ದೀವಿ. ದುರಸ್ತು ಬರೀ ಪಿರಿಯಾಪಟ್ಟಣ ಒಂದೇ ಇಲ್ಲ, ಇಡೀ ರಾಜ್ಯದುದ್ದಕ್ಕೂ ದುರಸ್ತನ್ನ ಏಕಾಗಿ ಮಾಡಬೇಕು, 1 to 4 ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀವಿ, ದುರಸ್ತಿ ಹಾಕ್ಬೇಕಾದ್ರೆ ತಹಸೀಲ್ದಾರಲ್ಲಿ ಇವರು ಅಲ್ಲಿ 4 ಎಕರೆ ಅಂತ ಏನು ಕೇಳಂಗಿಲ್ಲ. ನಿಮ್ಮ ಅನುಭವದಲ್ಲಿ ಎಷ್ಟಿದೆ ಅಲ್ಲ ಮೇಡಮ್ ಅವರೇ? ಅಲ್ಲ, ನಾನು ಹೇಳ್ತಾರೆ ಮಂಜೂರಾತಿ ಕಡಿಮೆ ಹೇಳ್ತಾರೆ. ಮಂಜೂರಾತಿ ಎಷ್ಟಿದೆ? 4 ಎಕರೆ ಇದ್ರೆ ಅವ್ರ ಅನುಭವದಲ್ಲಿ ಅಷ್ಟೇ. ಅದು ಕಡಿಮೆ ಇದ್ರೆ ನೀವೇ ಜಮೀನು ಕೊಡೋಕ್ಕಾಗಲ್ಲ. ಎಷ್ಟಿದೆ ಅಷ್ಟೇ ಮಾಡೋದು, ಅದು ಹೇಳಿದೀವಿ. ಆಮೇಲೆ ಪೋತಿ ಖಾತೆನೂ ಅಷ್ಟೇ. ತಾವು ತಕ್ಷಣ ಯಾವುದೇ ನಿಲ್ಸಿದ್ರು ಪೋತೆ ಖಾತೆನ ಯಾರೇ ರೈತರು ಬಂದು ಸ್ಟಾರ್ಟ್ ಮಾಡಿಸ್ಬೇಕು. ಈಗ ಎಲ್ಲ ತಾಲೂಕಲ್ಲೂ ಆಗಿದೆ. ಆಯ್ತು, ಈ ಪಿರಿಯಾಪಟ್ಟಣದಲ್ಲಿ ಕೊರತೆ ಆಗ್ಯಾರ. ಈಗ ಸರ್ವರ್ ಡಿಪಾರ್ಟ್ಮೆಂಟ್ ನಿಮ್ಗೇನು ಬರಲ್ಲ, ಸರ್ವರ್ ಡಿಪಾರ್ಟ್ಮೆಂಟ್ಗೆ ನಾವೀಗೆಲ್ಲ ಮಾತಾಡಿದ್ದೀವಿ. ಸರ್ವರ್ ಇದ್ರಲ್ಲ ಭಾರಿ ಹುಷಾರ ಕೆಲಸ ಮಾಡ್ಬೇಕು ತಾವು. ಆಮೇಲೆ ಇನ್ನೊಂದು, ಇಡೀ ತಾಲೂಕಲ್ಲಿ ನಿಮಗೆಲ್ಲ ತಾವು ಗೊತ್ತಿದೆ, ಏನು ಬಂಡಿದಾರಿ ಇರ್ಬೋದು, ರೋಡ್ದಾರಿ ಇರ್ಬೋದು, ಗೋಮಾಳ ಇರ್ಬೋದು, ಗುಂಟಪ್ಪಿದು ಈ ಕಳ್ಳರಿಗೆ ಪೋಖ್ರಿಗೆ ಏನಾರ ಮಾಡಿದರೆ ಎಲ್ಲರೂ ಜೈಲಿಗೆ ಹೋಗ್ತೀರಿ. ಅಧಿಕಾರಿಗಳು ಸಮ್ಮತ ಜೈಲಿಗೆ ಹೋಗ್ತೀರಿ. ಅಂಥವು ಯಾರು ಅಕ್ವರಿ ಮಾಡ್ಕೊಂಡ್ರೆ ತಕ್ಷಣಕ್ಕೆ ಹೋಗಿ ನೀವೇ ಬಿಡಿಸ್ಕೊಡಿ. ನೀವೇ ಯಾಕೆಂದರೆ ಬಂಡಿದ್ದಾರೆ, ಎಲ್ಲನೂ ಹೈಕೋರ್ಟ್ ಆದೇಶ ಆಗಿದೆ, ಅಸೆಂಬ್ಲಿಲಿ ಆದೇಶ ಆಗಿದೆ. ಅದನ್ನು ಕೆಲಸನ ನೀವೇ ಮಾಡಬೇಕು. ನಮ್ಮ ಕಾರ್ಯಕರ್ತರೆಲ್ಲ ನಿಮ್ಮ ಜೊತೆ ಇರ್ತಾರೆ, ಅದರಲ್ಲಿ ಏನು ಮುಲಾಜ್ ಬೇಡ, ಹಾಕೋದಿಲ್ಲ ಮೇಡಮ್ ಅವರೇ. ಆಮೇಲೆ ಸೆಕ್ರೆಟ್ರಿಗಳು ಯಾವುದೇ ಹಳ್ಳಿಗೆ ಹೋಗ್ತಿಲ್ವ ಏನು ಹಿಂದೆ 1991 ಇದು ರನ್ನಿಂಗ್ನಾಗಿದೆ. ಅಪ್ಲಿಕೇಶನ್ನು 91 ಹಾಕಿದ್ದಾರೆ. ನಮ್ಮ ರೈತಾಪಿ ವರ್ಗದವರು ಅದನ್ನು ಸ್ಯಾಂಕ್ಷನ್ ಮಾಡಿದಿರ ನಮ್ಮ ರೈತರು ಕಾಯ್ತಾ ಇದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಅವ್ರ ಗಮನಕ್ಕೆ ತಗೊಂಡು ಅವರ ಅಧಿಕಾರ ಇಲ್ಲ ಅಂದರೆ ರೆವಿನ್ಯೂ ಮಿನಿಸ್ಟರ್ ಹತ್ರ, ಕೃಷ್ಣ ಬೈರೇಗೌಡರ ಹತ್ರ, ಅವ್ರ ಹತ್ರ ಆಹ್ವಾನ ತಗೊಂಡು ಏನಾದರೂ ಇವರು ಒಂದು ಕ್ರಮ ತಗೊಬೋದು. ಅದೂ ಮಾಡ್ತಾ ಇಲ್ಲ ಇವರು ದಂಡಾಧಿಕಾರಿಗಳು. ಸುಮ್ಮನೆ ನಮ್ಮ ರೈತರು ಬರ್ತಾರೆ, ಏನೋ ಒಂದು ಕೆಲಸ ಕಾರ್ಯಕ್ಕೆ ಬರ್ತಾರೆ, ಒಂದು RTCಗೆ ಬರ್ತಾರೆ, ಇಲ್ಲ ಒಂದು ಹಳೆ RTC ಮ್ಯಾನ್ಯುವಲ್ ತೊಗೊಳಕ್ಕೆ ಬರ್ತಾರೆ. ಕಂಪ್ಯೂಟರ್ದೇನೋ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಹಳೆ ಮ್ಯಾನ್ಯುವಲ್ ತಗೊಳಕ್ಕೆ ಹೋದರೆ ರೆಕಾರ್ಡ್ ರೂಮ್ನಾಗ ಅಲ್ಲಿ ಲಂಚ, ಇದು ದುಂದು ವೆಚ್ಚ ಆಗ್ಬಿಟ್ಟದೆ ತಾಲೂಕು ಆಫೀಸ್ಗಳಾಗ. ತಾಲೂಕು ಆಫೀಸ್ನೊಳಗೆ ತಹಸೀಲ್ದಾರರು ಅವ್ರ ಗಮನಕ್ಕೆ ತಗೊಂಬರ್ಬೇಕು. ಅವರು ತಾಲೂಕು ಮಟ್ಟದೊಳಗೆ ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇದ್ದಂಗೆ ಅವರೇ ಅವ್ರ ಗಮನಕ್ಕೆ ತಗೊಂಡಿಲ್ಲ. ಅವ್ರ ಕೈ ಕೆಳಗಿನ ಸಿಬ್ಬಂದಿನ ಕ್ಲಾಸ್ ತಗೊಂಡು ಕೆಲಸ ಮಾಡಿಸ್ಕೊಟ್ಟಿಲ್ಲ ರೈತರಿಗೆ ಅಂತಂದ್ರೆ ಇದು ಕೃತ್ಯ ಆಗ್ತದೆ. ಘಟಕದ ರಾಜ್ಯಾಧ್ಯಕ್ಷರಾದಂಥ ವಿನೋದ್ ಗೌಡ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೆ ನಮ್ಮ ರಾಜ್ಯ ಗೌರವದ ಅಧ್ಯಕ್ಷರು ಸಂಪತ್ ಕುಮಾರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೋಮಶೇಖರ್ ರಾಜ್ಯ ಉಪಾಧ್ಯಕ್ಷರು ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಾವಳ್ಳಿಪುರ ಧನರಾಜ್ ರಾಜ್ಯ ಸಂಚಾಲಕರು, ಗೌರವ ಅಧ್ಯಕ್ಷರು ನಮ್ಮ ರಾಜಣ್ಣವರು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀವಿ. ಶ್ರೀ ವೀರೇಂದ್ರ ಕಾನೂನು ಸಲಹೆಗಾರರು ಅವರು ಕೂಡ ಬಂದಿದ್ದಾರೆ. ನಮ್ಮ ಕುಣಿಗಲ್ ತಾಲೂಕಿನ ಅಧ್ಯಕ್ಷರು ಬಂದಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತೀವಿ. ಹಾಗೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕೃಷ್ಣೇಗೌಡರು ಆಗಮಿಸಿದ್ದಾರೆ, ಅವರು ಕೂಡ
ಹಾಗೆ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪರಿಸರವಾದಿಗಳಾದಂತಹ ನಮ್ಮ ಭಾನುಮೋಹನ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಮತ್ತೆ ಅಖಂಡ ಕರ್ನಾಟಕ